ಬಟ್ ನನಗೆ ನೀವು ಈ ಗೇ ಇಂಟಿಮಸಿ ಬಗ್ಗೆ ಕೊಟ್ಟಿರೋ ಕ್ಲಾರಿಫಿಕೇಶನ್ ಭಯಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಸಲಿಂಗ ಕಾಮ ಅನ್ನುವಂಥದ್ದು ಅಥವಾ ಈ ಗೇ ಇಂಟಿಮೆಸಿ ಕೇವಲ ಪುರುಷ ಪುರುಷನ ನಡುವೆ ಲೈಂಗಿಕತೆ ಆದ ತಕ್ಷಣ ಅವನ್ನ ಗೇ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಜೈಲುಗಳಲ್ಲಿ ಅಥವಾ ಒಬ್ಬೊಬ್ಬರೇ ಗಂಡು ಮಕ್ಳಿದ್ದಾಗ ಇದನ್ನ ತುಂಬಾ ಕಾಮನ್ ಆಗಿ ಮಾಡ್ಕೊಂಡಿದ್ದಾರೆ. ಹೊರ ಜಗತ್ತಿಗೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನಗೆ ಇದು ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು ಸರ್. ನಾನು ಕೇಳಿದ್ದೆ ಫಸ್ಟ್ ಟೈಮ್ ಈ ತರದ ವಿಚಾರನ. ಅಥವಾ ಅವನಿಗೆ ಮದುವೆ ಆದ ನಂತರವೋ ಅಥವಾ ಅವಕಾಶಗಳು ಸಿಕ್ಕಾಗ ಅವನು ಇನ್ಫೆಕ್ಟ್ ಆಗಿದ್ದು ಮತ್ತೊಬ್ಬ ಹೆಣ್ಣುಮಗಳ ಜೊತೆಗೆ ಲೈಂಗಿಕ ಸಂಪರ್ಕವನ್ನ ಬಳಸಿದಾಗ ಡೆಫಿನೆಟ್ಲಿ ಅದು ಆ ಹೆಣ್ಮಗಳಿಗೂ ತಾಗ್ತದೆ. ಹೌದು, ಇದು ತುಂಬಾ ಡೇಂಜರಸ್ ಅಲ್ವಾ ಸರ್? ಇದು ಡೇಂಜರಸ್ಸು. ಈ ಗೇ ಬಗ್ಗೆ ಒಂದೇ ಒಂದು ಇದು ನನ್ನ ಹತ್ರ ಬರ್ತಾರೆ ಪೇಷಂಟ್ಸ್, ಸರ್ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ನನಗೆ ಹೆಣ್ಮಕ್ಳು ಕಂಡ್ರೆ ಆಸೆ ಇಲ್ಲ, ನನ್ನ ಹೆಣ್ಮಕ್ಳ ಜೊತೆ ನಾನು ಸೆಕ್ಸ್ ಮಾಡೋಕ್ಕಾಗಲ್ಲ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮೇಲ್ಸ್. ಅಲ್ಲಿ ಡೆಫಿನೇಷನ್ ಬರುತ್ತೆ ಗೇ. ಅಂಥವ್ರು ನೀವು ಗೇ ಅನ್ಬೋದು ಹೊರತು ಯಾವತ್ತೋ ಒಂದಿನ ಇನ್ನೊಬ್ಬ ಹುಡುಗನ ಜೊತೆ ಸೆಕ್ಸ್ ಮಾಡ್ದ, ದೇ ಆರ್ ನಾಟ್ ಕಾಲ್ಡ್ ಗೇ. ಇಟ್ ಇಸ್ ಎ ವೇ ಆಫ್ ಸೆಕ್ಸ್, ದಟ್ಸ್ ಆಲ್, ಇಟ್ ಇಸ್ ನಾಟ್ ಗೇ. ಓಕೆ, ಈ ಗೇ ಇಂಟಿಮೆಸಿಯಿಂದ ಅದರಲ್ಲೂ ತುಂಬಾ ಎಂಗೇಜ್ 18ರಿಂದ 30 ವರ್ಷದ ಒಳಗಿನ ಗಂಡು ಮಕ್ಕಳಲ್ಲಿ ಈ ಏಡ್ಸ್ ಅಥವಾ HIV ಜಾಸ್ತಿ ಆಗ್ತಾ ಇದೆ ಅನ್ನೋ ರಿಪೋರ್ಟ್ ನಿಮ್ ಗಮನಕ್ಕೆ ಬಂದಾಗ ನಿಮ್ಮ ರಿಯಾಕ್ಷನ್ ಏನು? ಇದಕ್ಕೆ ಮೂಲ ಕಾರಣ ಈಗ ನೋಡಿ, ಸರ್ಕಾರದವರು ಬಹಳ ಎಫರ್ಟ್ ಹಾಕಿದ್ದಾರೆ. ಎಫರ್ಟ್ ಹಾಕಿ ಅವೇರ್ನೆಸ್ಸಸ್ ಇದೆ, ತುಂಬ NGOs ಇದ್ರ ಬಗ್ಗೆ ಕೆಲಸ ಮಾಡ್ತಿದೆ. ಎಲ್ಲ ವಿಚಾರಗಳು ನೋಡಿದಾಗ ನಮಗೆ ನಮ್ಮಲ್ಲಿ 15ರಿಂದ 50 ವರ್ಷದಲ್ಲಿರತಕ್ಕಂಥ ಒಂದು ಗ್ಯಾಪ್ ಏನಿದೆ, ಇದು ಸೆಕ್ಷುಯಲಿ ಆ್ಯಕ್ಟಿವ್ ಗ್ರೂಪ್. ಸೊ ಇದನ್ನು ನಾವು ಕಂಟ್ರೋಲ್ ಮಾಡೋವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಜಸ್ಟ್ ಬಿಲ್ಡಿಂಗ್ ಅವೇರ್ನೆಸ್, ಇವ್ರ ಜೊತೆಗೆ ಒಂದು ಸಿಸ್ಟಮನ್ನು ನಾವು ರೆಡಿ ಮಾಡಿದ್ರೆ ಹೆಲ್ತ್ ಕೇರ್ನಲ್ಲಿ ಅದೊಂದು ರೆವಲ್ಯೂಷನರಿ ಇನಿಷಿಯೇಟಿವ್. ಮತ್ತು ಏಡ್ಸ್ ಬಂತು ಅಂದ ಕೂಡಲೇ HIV ಬಂತು ಅಂದ ಕೂಡಲೇ ಜೀವ ಹೋಯಿತು ಅನ್ಕೋತಾರೆ. ಬಟ್ ಅದರಲ್ಲಿ ನಮಗೇನಾಗುತ್ತೆ ಅಂತಂದರೆ ಯು ಹ್ಯಾವ್ ಆಲ್ ದೋಸ್, ಇವಾಗ ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆ. ವೈರಸ್ಸನ್ನು ನೀವು ಕಂಟ್ರೋಲ್ ಮಾಡ್ಬೋದು, ಬಟ್ ನೀವು ಪೂರ್ತಿ ತೆಗಿಲಿಕ್ಕಾಗೋದಿಲ್ಲ. ಅದಕ್ಕಿಲ್ಲ ಸ್ಟಡೀಸ್ ನಡೀತಿದೆ ನಮ್ಮಲ್ಲಿ. ಸೊ ಇದು ಒಂದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅವೇರ್ನೆಸ್ ಇಸ್ ಭಾಳ ಇಂಪಾರ್ಟೆಂಟು. ಅದಾಗಿದ ಮೇಲೆ ನಮ್ಮಲ್ಲಿ ಏನೇ ಬಂದ್ರೂ, ಯಾವುದೇ ಒಂದು ಇನ್ಫಾರ್ಮೇಷನ್ ಇದ್ರೂ ನಮ್ಮ ಜನ ಓದಲ್ಲ, ತಿಳ್ಕೊಳ್ಳೋದಿಲ್ಲ. ದೇ ಜಸ್ಟ್ ಗೋ ಅಂಡ್ ಅಟೆಂಪ್ಟ್ ಇಟ್. ಹಂಗೆ ಮಾಡಿದಾಗ ಅದೇನಾಗುತ್ತೆ, ಅಡ್ವರ್ಸ್ಲಿ ನಮಗೆ ತುಂಬ ಅದು ಎಫೆಕ್ಟ್ ಆಗ್ತಾ ಬರುತ್ತೆ ಅನ್ನೋದೊಂದು ನನ್ನ ಕಡೆಯಿಂದ ಒಂದು ಮಾಹಿತಿ. ಬಟ್ ಇದಕ್ಕೆ ಇನ್ಕ್ರೀಸ್ ಆಗ್ತಿರೋದು ಮತ್ತು ಅದನ್ನು ಡಿಕ್ರೀಸ್ ಆಗ್ಬೋದು, ಬೇರೆ ಯಾವುದೇ ಥರ ಸ್ಟ್ಯಾಟಿಸ್ಟಿಕ್ಸ್ ಬರ್ಬೋದು. ಅದೆಲ್ಲವೂ ಬಂದು ಈ ಸೊಸೈಟಲ್ ಕಂಟ್ರೋಲ್ ನಮ್ಮಿಂದ ಏನಾಗ್ತಾ ಇದೆ, ನಾವು ಇನ್ಫ್ಲೂಯೆನ್ಷಿಯಲ್ ಮೀಡಿಯಾ ಆಗಿರ್ಬೋದು, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಆಗಿರ್ಬೋದು, ಹೊರಗಿನಿಂದ ಬಂದಿರತಕ್ಕಂಥ ಮಾಹಿತಿಗಳಾಗಿರ್ಬೋದು, ಇವೆಲ್ಲವೂ ನಮಗೆ ಇಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹೀಗಾಗಿ ಒಂದು ಸಮಾಜನ ಕರೆಕ್ಟಾಗಿ ತರಬೇಕು ದಾರಿನಲ್ಲಿ ಅನ್ನೋದು ನನ್ನೊಂದು. ಎಸ್, ಡಾಕ್ಟರ್ ದರ್ಶನ್ ಅವರೇ, ನಿಮ್ಮ ಹತ್ರ ಇವತ್ತು ನಾನು ಫಸ್ಟ್ ಓಪನಿಂಗ್ ಕಾಮೆಂಟ್ ಏನು ಈ ನಂಬರ್ಸ್ ಪ್ರಕಾರ ಅಂತ ಕೇಳಲ್ಲ, ಬದಲಿಗೆ ನಾನು ಡಾಕ್ಟರ್ ಆಂಜಿನಪ್ಪ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಮುಂಚೆಷ್ಟು ಭಯ ಪಡೋ ಅಗತ್ಯ ಇಲ್ಲ HIV ಅನ್ನೋ ವಿಚಾರದಲ್ಲಿ. ಈಗ ಅದೊಂಥರ ಈ ಡಯಾಬಿಟಿಸ್ BP-ಗೆಲ್ಲ ಕಂಪೇರ್ ಮಾಡ್ತಾ ಇದ್ರು. ಅಂದರೆ ನಾವಿನ್ನೂ ಅದು ಈ ಸೋಂಕು ತಾಗಿದ 20-25 ವರ್ಷದ ತನಕವೂ ಕೂಡ ನಾವು ಸರ್ವೈವ್ ಆಗ್ಬೋದು ಅನ್ನೋ ರೀತಿಯಲ್ಲಿ. ಸೊ ಹೆಂಗೆ ಇಂಪ್ರೂವ್ ಆಗಿದೆ ಟ್ರೀಟ್ಮೆಂಟ್ ಆ್ಯಂಡ್ ಈ HIV ಬಗ್ಗೆ ನೀವು ಹೇಳೋದಾದ್ರೆ? ಕಂಪೇರ್ ಟು 10-20 years ಬ್ಯಾಕ್ ಇವಾಗ ನಮ್ಮ ಟ್ರೀಟ್ಮೆಂಟು ತುಂಬ ರೆವಲ್ಯೂಷನೈಸ್ ಆಗಿದೆ. ಇವಾಗಿರೋ ಹೈಲಿ ಆಕ್ಟಿವ್ ಆಂಟಿ ರೆಟ್ರೋವೈರಲ್ ಥೆರಪಿ, ಅದರಲ್ಲಿ ಬಂದಿರೋ ಕಾಂಬಿನೇಷನ್ಗಳು ಈ ಟೀನೋಫೋವಿರ್ ಆಗಿರ್ಬೋದು, ಲ್ಯಾಮಿವುಡಿನ್ ಮತ್ತು ಡೋಲ್ಟುಗ್ರವಿರ್ ಅಂತ ಇದೆ. ಇದು ನಾವು ಫಿಕ್ಸ್ ಡೋಸ್ ಕಾಂಬಿನೇಷನ್ ಅಲ್ಲಿ ಗೌರ್ಮೆಂಟ್ ಫ್ರೀ ಆಗಿ ಎಲ್ಲರಿಗೂ ತಲುಪಿಸ್ತಾ ಇದೆ. ಇದರಿಂದ ನಾವು ಈ ಸೋಂಕನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು ಮತ್ತು ವೈರಲ್ ಲೋಡ್ ಕೂಡ ಕಂಟ್ರೋಲ್ ಮಾಡ್ಬೋದು. ಇದರಿಂದ HIV ಇಂದ ಆಗೋದು ಅದೇನೂ ಇಲ್ಲ. HIV ಬಂದರೆ ಅದರಿಂದ ಸಾವಾಗಲ್ಲ. ಅದರಿಂದ ಏನಾಗುತ್ತೆ, ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸಿಂದ ಸಾವಾಗುತ್ತೆ. ಸೊ ಅಥವಾ ಕಾಯಿಲೆಗಳು ಬರ್ತವೆ. ಸೊ ನಾವೇನು ಮಾಡಬೇಕು, ವೈರಲ್ ಲೋಡ್ನ ಆದಷ್ಟು ಕಡಿಮೆ ಇಟ್ಕೋಬೇಕು. ಟಾರ್ಗೆಟ್ ನಾಟ್ ಡಿಟೆಕ್ಟೆಡ್ ಅಂತ ಆ ಲೆವೆಲ್ಗೆ ಬಂದುಬಿಟ್ರೆ ಪೇಷಂಟು ನಾರ್ಮಲ್ HIV ಹೆಂಗಿರ್ತಾರೋ ಆ ಥರ ಇರ್ಬೋದು. ಸೊ ಇದನ್ನು ಮಾಡಲಿಕ್ಕೆ ಇವಾಗ ನಮ್ಮ ಸೈಂಟಿಸ್ಟ್ಗಳು ಎಲ್ಲ ಕಂಡುಹಿಡಿದಿದ್ದಾರೆ ಡ್ರಗ್ಸು. ಅದು ನಾವು ಗೌರ್ಮೆಂಟ್ ಕೂಡ ಇಟ್ ಇಸ್ ಆನ್ ದ ರೋಲ್ ಔಟ್. ರೈಟ್ ನಾವು ಅಬೌಟ್ 17 lakh ಪೇಷಂಟ್ಸ್ ಆರ್ ರಿಸೀವಿಂಗ್ ಆಲ್ ಓವರ್ ಇಂಡಿಯಾ ಫ್ರೀ ART ಮೆಡಿಕೇಶನ್. ಸೊ ಇದರಿಂದ ಅವ್ರದ್ದು ಲೈಫ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಆಮೇಲೆ ನಮ್ಮ ಇದು ART ಸೆಂಟರ್ ಅನ್ನು ತುಂಬ ವೈಡ್ ಸ್ಪ್ರೆಡ್ ನೆಟ್ವರ್ಕ್ ಇದೆ. ಸೊ ಇದರಿಂದ ನಮ್ಮ
ಇನ್ಫೆಕ್ಟೆಡ್ ಪೇಷಂಟ್ಸಲ್ಲಿ ಒಳ್ಳೆ ಲೈಫ್ ಸ್ಟೈಲ್ನು ನಾವು ಗಮನಿಸ್ಬೋದು. ಓಕೆ, ನಾನು ತೀರಾ ಟೆಕ್ನಿಕಲ್ ವಿಚಾರಗಳನ್ನ ಕೆದಕಿ ಇದ್ರ ಬಗ್ಗೆ ಹೇಳಿ, ಮೆಡಿಸಿನ್ಸ್ ಬಗ್ಗೆ ಅಥವಾ ಮೆಡಿಕಲ್ ಟರ್ಮ್ಸ್ಗಳ ಬಗ್ಗೆ ಹೇಳಿ ಅಂತ ಕೇಳಲ್ಲ. ಜನಕ್ಕೆ ಏನು ಬೇಕೋ ಅದ್ರ ಬಗ್ಗೆ ಕೇಳ್ತೀನಿ. ಈ HIV ಲೈಂಗಿಕ ಸಂಪರ್ಕವನ್ನ ಬೆಳೆಸೋದ್ರಿಂದ ಮಾತ್ರ ಬರುತ್ತಾ? ಇಲ್ಲ, ಅದು ಒಂದು ರೂಟ್ ಆಫ್ ಟ್ರಾನ್ಸ್ಮಿಷನ್ ಅಷ್ಟೇ. ಅದ್ರ ಜೊತೆಗೆ ಈ IV ಡ್ರಗ್ ಅಬ್ಯೂಸರ್ಸ್ ಇರ್ತಾರೆ, ಈ ನೀಡಲ್ ಶೇರಿಂಗ್ ಮಾಡ್ತಾರೆ. ಆಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಅದು ಮುಂಚೆ ತುಂಬ ಕಾಮನ್ ಇತ್ತು, ಇವಾಗ ಅದು ಕಡಿಮೆ ಆಗಿದೆ. ಯಾಕಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗಿಂತ ಮುಂಚೆ ಸ್ಕ್ರೀನಿಂಗ್ ನಡೆಯುತ್ತೆ, ಬಟ್ ಮುಂಚೆ ಅಷ್ಟು ಎಫೆಕ್ಟಿವ್ ಇರಲಿಲ್ಲ. ಸೊ ಅದರಿಂದನೂ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಈ ಎಂಜಲು ಮತ್ತು ಅದರಲ್ಲೂ ಸ್ಪ್ರೆಡ್ ಇದೆ, ಬಟ್ ಬಹಳ ಕಡಿಮೆ. ಹೌದಾ ಸರ್? ಈಗ ಮುಂಚೆಲ್ಲ ಹೇಳ್ತಾ ಇದ್ರು, ನಾನು ಅವನ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿದ್ರೆ, ಒಂದೇ ತಟ್ಟೆಲಿ ಕುತ್ಕೊಂಡು ಊಟ ಮಾಡಿದ್ರೆ HIV ಬರಲ್ಲ ಅಂತ ಹೇಳ್ತಾ ಇದ್ರು, ಅಂದ್ರೆ ಏಡ್ಸ್ ಬರಲ್ಲ ಅಂತ. ಬಟ್ ಈಗ ಎಂಜಲು ಶೇರ್ ಆಯ್ತು ಅಥವಾ ಒಂದ್ ತಟ್ಟೆಲಿ ಕುತ್ಕೊಂಡು ತಿಂದ ಅಂದಾಗ್ಲೂ HIV ಬರುತ್ತೆ ಸ್ವಲ್ಪ. ಇದು ವೆರಿ ಕ್ಲಿಯರ್. ಅದರಲ್ಲಿ ಇಲ್ಲಮ್ಮ, ಓರಲ್ ಸೆಕ್ಸ್ ಅಲ್ಲಿ ದೇರ್ ಇಸ್ ಅಲ್ಲಿ ಸಲೈವ ಇರೋದು. ಅದರಲ್ಲಿ ಓರಲ್ ಸೆಕ್ಸ್ ಇಸ್ ಎ ವೆರಿ ಕಾಮನ್ ಪರ್ವರ್ಟೆಡ್ ಸೆಕ್ಸ್. ಎಲ್ಲೋ ಎಂಜಲ್ ಮುಟ್ಟಿದೆ, ಶೇಕ್ ಹ್ಯಾಂಡ್ ಕೊಟ್ಟೆ, ಅದರಿಂದ ಬರಲ್ಲ. ದಟ್ ಇಸ್ ವಾಟ್ ವೈರಲ್ ಲೋಡ್. ಅಂಡ್ ಇನ್ನೊಂದು ಬಹಳ ಇಂಪಾರ್ಟೆಂಟ್, ವೈರಲ್ ಲೋಡ್ನ ಎಷ್ಟು ಕಡಿಮೆ ಮಾಡ್ಬೋದು ಅಂದರೆ HIV ಪಾಸಿಟಿವ್ ಅವನು ಇನ್ನೊಬ್ಬರಿಗೆ ಸೆಕ್ಸ್ ಮಾಡಿದ್ರು ಕೂಡ ಅವ್ರಿಗೆ ಬರೋದಿಲ್ಲ. ದ ಲೋಡ್ ನಮ್ಮ ಮೆಡಿಸನ್ನಿಂದ ಎಷ್ಟು ಕಡಿಮೆ ಆಗಿಬಿಡುತ್ತೆ ಅಂದರೆ ಅವನು ಆಲ್ರೆಡಿ ಡಿಕ್ಲೇರ್ಡ್ HIV ಪಾಸಿಟಿವ್ ಇದ್ರು ಕೂಡ ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಪ್ರೆಡ್ ಇಟ್ ಟು ಸಂಬಡಿ. ಅಂಡ್ ಇನ್ನೊಂದು ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನೀಡಲ್ ಎಕ್ಸ್ಚೇಂಜ್ ಅಂತ ಹೇಳಿದ್ರು, ಟ್ಯಾಟೂ ತುಂಬಾ ಫ್ಯಾಷನ್ ಆಗಿದೆ. ಒಂದ್ 500 ರೂಪಾಯಿ ಉಳ್ಸಕ್ಕೋಸ್ಕರ ಸೇಮ್ ನೀಡಲ್ ತಗೊಂಡ್ರು, ಯಾರಿಗೋ ಚುಚ್ಚಿದ್ರು, ಮತ್ತೊಬ್ರಿಗೆ ಬಳಸಿದ್ರು. ಟ್ಯಾಟೂ ಹಾಕೋರು ಮಾಡ್ಬೋದು. ಅಥವಾ ಡ್ರಗ್ ಅಬ್ಯೂಸರ್ಸ್, ಡ್ರಗ್ ಅಬ್ಯೂಸರ್ಸ್ ಕಾಮನ್ಲಿ ಅವ್ರ ಹತ್ರ ದುಡ್ಡು ಇರಲ್ಲ, ಏನೋ ಉಳಿತದೆ, ಸೇಮ್ ನೀಡ್ಲ್ ಯೂಸ್ ಮಾಡ್ತಾರೆ. ಕಾಮನ್ಲಿ ಇಟ್ ಇಸ್ ಡ್ರಗ್ ಅಬ್ಯೂಷನ್ ಇಸ್ ಸೋ ಕಾಮನ್ ಇವತ್ತು ಅಮಂಗ್ ಕಾಲೇಜ್ ಸ್ಟೂಡೆಂಟ್ಸ್. 100% ಒನ್ ರೀಸನ್. ಸರ್ಕಾರದ ಪಾತ್ರ ಏನಾಗಬೇಕು ಇದನ್ನ ಕಂಟ್ರೋಲಿಗೆ ತಗೊಳ್ಳೋದ್ರಲ್ಲಿ ಸರ್? ಅಲ್ಲ, ಅವೇರ್ನೆಸ್, ಇಂಥ ಪ್ರೋಗ್ರಾಮ್ಗಳು ಆಗಬೇಕು. ಜನಗಳಿಗೆ ಎಲ್ಲೋ ಅದು ಪ್ರೈವೇಟ್ ಸ್ಕೂಲ್ ಆಗ್ಲಿ ಗೌರ್ಮೆಂಟ್ ಸ್ಕೂಲ್ ಆಗ್ಲಿ, ಲೈಂಗಿಕ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿದ್ದು ನಾವು ಅದನ್ನ ಮುಂದುವರಿಯೋಕೆ ಬಿಡ್ತಾ ಇಲ್ಲ ಅಂದ್ರೆ ಸರ್ಕಾರ ತಪ್ಪಾಗುತ್ತಲ್ವಾ? 100%. ದೇರ್ ಇಸ್ ನೋ ಸೈಂಟಿಫಿಕ್ ವೇ ಆಫ್ ಟೀಚಿಂಗ್ ಮಕ್ಕಳಿಗೆ. ಈ ಸೆಕ್ಸ್ ಎಜುಕೇಶನ್ ಅನ್ನು ಸುಮ್ಮನೆ ಹೇಳ್ತಾರೆ ಎಲ್ಲ ಕಡೆ, ಯಾರೋ ಅದೊಂಥರ ತಮಾಷೆಯಾಗಿ ಮಾತಾಡೋದು. ಅವನಿಗೆ ಅವೇರ್ನೆಸ್ ಇರಲ್ಲ. ಅವನಿಗೇನು ಕ್ವಾಲಿಫಿಕೇಷನ್ ಇರುತ್ತೆ ಒಬ್ಬ ಸೆಕ್ಸ್ ಎಜುಕೇಷನ್ ಕೊಡೋಂಥ ಒಬ್ಬ ಟೀಚರ್ಗೆ? ಅವನಿಗೇನು ಟ್ರೈನಿಂಗ್ ಆಗಿರುತ್ತೆ? ಇವೆಲ್ಲ ಅಟ್ಲೀಸ್ಟ್ ಎ ಕ್ವಾಲಿಫೈಡ್ ಡಾಕ್ಟರ್ ಫ್ರಮ್ ಎ ಮೆಡಿಕಲ್ ಕಾಲೇಜ್, ಕಮ್ಯುನಿಟಿ ಮೆಡಿಸಿನ್ ಇದೆ ನಮ್ಮಲ್ಲಿ, ಸ್ಕಿನ್ ಡಿಪಾರ್ಟ್ಮೆಂಟ್ ಇದೆ. ಇಂಥ ಕ್ವಾಲಿಫೈಡ್ ಡಾಕ್ಟರ್ನ ಇವ್ರು ಹೋಗಿ ಸ್ಕೂಲ್ನ ಮಾತಾಡೋದಕ್ಕೂ ಬೇರೆಯವ್ರು ಮಾತಾಡೋದು ವ್ಯತ್ಯಾಸ ಇರುತ್ತೆ. ಅದನ್ನ ದೇ ಮಸ್ಟ್ ಬಿ ಅವೇರ್ ಆಫ್ ದಟ್. ನಾನು ಇದ್ರ ಜೊತೆಗೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಲೇಬೇಕು.